ಆತ್ಮೀಯ ವೀಕ್ಷಕರೇ, ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ಯುವ ನಿಧಿ ಫಲಾನುಭವಿಗಳಿಗೆ ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸಕ್ ಬರ್ತಾ ಇಲ್ಲ. ಯಾಕಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು 1ನೇ ತಾರೀಕು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬಿಟ್ಟಿದ್ದಾರೆ. ಬಟ್ ಮಾರ್ಚ್ 1ನೇ ತಾರೀಕು ಸೆಲ್ಫ್ ಡಿಕ್ಲರೇಷನ್ ಪೋರ್ಟಲ್ ಓಪನ್ ಆಗಿತ್ತು, ಆವಾಗ ಮಾಡಿಸಿದ್ರು. ಬಟ್ ಈಗ ಸೆಲ್ಫ್ ಡಿಕ್ಲರೇಷನ್ ಪೋರ್ಟಲ್ ಓಪನ್ ಆಗ್ತಾ ಇಲ್ಲ, ನಿನ್ನೆಯಿಂದ ಓಪನ್ ಆಗ್ತಾ ಇಲ್ಲ. ನಾನು ಇವತ್ತು ಮಾರ್ನಿಂಗ್ ಟೈಮ್ ಮಾಡಿದೆ, ಪೋರ್ಟಲ್ ಓಪನ್ ಆಗ್ತಾ ಇದೆ. ಅದು ಯಾವುದೇ ತೊಂದರೆ ಇಲ್ಲ, ಆದಷ್ಟು ಬೇಗ ಹೋಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಕೊಳ್ಳಿ. ಇದು ಮಾರ್ಚ್ ಮಂತ್ನ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಕೇಳ್ತಕ್ಕ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಯುವ ನಿಧಿ ಹಣ ಸ್ಟಾಪ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ಕೆಲವೊಬ್ಬರಿಗೆ ಡಿಸೆಂಬರ್ ತಿಂಗಳ ಅಮೌಂಟ್ ಬಂದಿಲ್ಲ, ಜನವರಿ ತಿಂಗಳ ಅಮೌಂಟ್ ಮತ್ತು ಈಗ ಫೆಬ್ರವರಿ ತಿಂಗಳ ಅಮೌಂಟು ಕೂಡ ಪೆಂಡಿಂಗ್ ಇದೆ. ಈ 3 ತಿಂಗಳ ಅಮೌಂಟು ಪೆಂಡಿಂಗ್ ಇರುವಂಥದ್ದು ಯಾಕೆ? ಯಾಕೆಂದರೆ ಡಿಸೆಂಬರ್ ತಿಂಗಳ ಅಮೌಂಟು ಯಾವುದೋ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು, ಸೆಲ್ಫ್ ಡಿಕ್ಲರೇಷನ್ ಫಾರ್ಮೆಟ್ ಚೇಂಜ್ ಆಗಿತ್ತು. ಇದು ಏನಾದರೂ ಚೇಂಜ್ ಆಗೋದ್ರ ಮೂಲಕ ಯುವ ನಿಧಿ ಏನಾದರೂ ಸ್ಟಾಪ್ ಆಯ್ತಾ ಅಂತ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಬಟ್ ಒಂದನ್ನು ಕನ್ಫರ್ಮ್ ಆಗಿ ತಿಳ್ಕೊಂಬಿಡಿ ಸ್ನೇಹಿತರೆ, ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಎಲ್ಲಿವರೆಗೂ ಮಾಡ್ಸಕ್ಕೆ ಬರುತ್ತೋ ಅಲ್ಲಿವರೆಗೂ ಯುವ ನಿಧಿ ಹಣ ಸ್ಟಾಪ್ ಆಗೋದಿಲ್ಲ. ಮತ್ತು ಯುವ ನಿಧಿ ಹಣ ಸ್ಟಾಪ್ ಆಗುತ್ತೆ ಅಂತೇಳಿ ಯಾವುದೇ ಅಫಿಷಿಯಲ್ ವೆಬ್ಸೈಟ್ ಕಡೆಯಿಂದ ಇನ್ಫಾರ್ಮೇಷನ್ ಬಂದಿಲ್ಲ, ಮತ್ತು ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಯಾವುದೇ ಇನ್ಫಾರ್ಮೇಷನ್ ಬಂದಿಲ್ಲ. ಇನ್ಫಾರ್ಮೇಷನ್ ಬಂದರೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಇದು ಯುವ ನಿಧಿ ಸ್ಟಾಪ್ ಆಗಿದೆಯೋ ಇಲ್ಲೋ ಅನ್ನೋ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇನ್ನು ಡಿಸೆಂಬರ್ ತಿಂಗಳ ಅಮೌಂಟು ಬಂದಿಲ್ಲ, ಬಟ್ ಅಲ್ಲಿ 180 ಡೇಸ್ ಅಂತಾನೆ ತೋರಿಸ್ತಾ ಇದೆ. ಬಟ್ ಜನವರಿ ತಿಂಗಳ ಸ್ಟೇಟಸ್ ಅನ್ನು ಚೆಕ್ ಮಾಡಿದ್ರೆ DBT ಪುಶ್ಡ್ ಅಂತ ತೋರಿಸ್ತಾ ಇದೆ. DBT ಪುಶ್ಡ್ ಅಂತ ಯಾರಿಗೆಲ್ಲ ತೋರಿಸ್ತಾ ಇದೆ ಅಲ್ವಾ, ಅವರಿಗೆ ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ಇನ್ನು 2-3 ಡೇಸ್ ಒಳಗಡೆ ಯುವ ನಿಧಿ ಹಣ 3,000, ಡಿಗ್ರಿ ಮುಗಿದವ್ರಿಗೆ, ಡಿಪ್ಲೊಮಾ ಮುಗಿದವ್ರಿಗೆ 1,500 ಅಮೌಂಟು ಬರುತ್ತೆ. ಮತ್ತೆ ಡಿಸೆಂಬರ್ ತಿಂಗಳ ಅಮೌಂಟಿನ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ, ಡಿಸೆಂಬರ್ ತಿಂಗಳ ಅಮೌಂಟು ಜನವರಿ ಫಸ್ಟ್ ವೀಕ್ ಒಳಗಡೆ, ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಪೆಂಡಿಂಗ್ ಇಲ್ಲ, 60 to 70% ವಿದ್ಯಾರ್ಥಿಗಳಿಗೆ ಜನವರಿ ತಿಂಗಳ 3,000, ಡಿಗ್ರಿ ಮುಗಿದವ್ರಿಗೆ 1,500 ರೂಪಾಯಿ, ಡಿಪ್ಲೊಮಾ ಮುಗಿದವ್ರಿಗೆ ಅಮೌಂಟು ಕ್ರೆಡಿಟ್ ಆಗಿದೆ. ಬಟ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಡಾಟಾ ನಾಟ್ ಫೌಂಡ್ ಅಂತ ಬರುವಂಥದ್ದು, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೆಲವೊಂದು ರಾಂಗ್ ಅನ್ನು ಮಾಡಿರ್ತೀರ, ಮತ್ತು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಪ್ರಾಬ್ಲಮ್ ಆಗಿರುತ್ತೆ. ಮತ್ತು 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರೋದಿಲ್ಲ, 15ನೇ ತಾರೀಕು ಮೇಲ್ಪಟ್ಟ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರ್ತಾರೆ, ಇಲ್ಲ 25ನೇ ತಾರೀಕು ನೈಟ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರ್ತಾರೆ. ಇಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಪೆಂಡಿಂಗ್ ಇದೆ ಅಂತೇಳಿ ಯುವ ನಿಧಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿರುವಂಥದ್ದು. ಬಟ್ ಯಾವಾಗ ಬರುತ್ತೆ ಅಂತೇಳಿ ಕನ್ಫರ್ಮ್ ಆಗಿ ಹೇಳಿಲ್ಲ. ಬಟ್ ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ಡಿಸೆಂಬರ್ ತಿಂಗಳ ಅಮೌಂಟ್ ಬರುತ್ತೆ ಮತ್ತು ಜನವರಿ ತಿಂಗಳ ಅಮೌಂಟು ಕೂಡ ಬರುತ್ತೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಬಟ್ ಇನ್ನೊಂದು ತಿಳ್ಕೊಳ್ಳೋದು ಗಮನದಲ್ಲಿ ಇಟ್ಕೊಳ್ಳಿ, ಮಾರ್ಚ್ ತಿಂಗಳಷ್ಟೇ ಸೆಲ್ಫ್ ಡಿಕ್ಲರೇಷನ್ ಆದಷ್ಟು ಬೇಗ ಹೋಗಿ ಮಾಡಿಸಿ. ಯಾಕಂದರೆ ನೀವೇನಾದರೂ ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಆದಷ್ಟು ಬೇಗ ಮಾಡಿಸ್ಲಿಲ್ಲ ಅಂದರೆ ಮತ್ತೆ ಮಾರ್ಚ್ ತಿಂಗಳ ಅಮೌಂಟು ಬರೋದು ಕೂಡ ಡಿಲೇ ಆಗುತ್ತೆ. ಬಟ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಜನವರಿ ತಿಂಗಳ ಅಮೌಂಟು ಕ್ರೆಡಿಟ್ ಆಗಿದೆ, ಬಟ್ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಆಗಿಲ್ಲ. ನಾನು ಹೇಳಿದ್ನಲ್ವ, 1ನೇ ತಾರೀಕಿಂತ 15ನೇ ತಾರೀಕು ಒಳಗಡೆ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದಾರೋ ಅವರಿಗೆ ಫೆಬ್ರವರಿ 28ನೇ ತಾರೀಕಿಗೆ ಫಂಡ್ ರಿಲೀಸ್ ಆಗಿದೆ. ಫೆಬ್ರವರಿ 28ನೇ ತಾರೀಕಿಗೆ ಫಂಡ್ ರಿಲೀಸ್ ಆಗಿದೆ. ಈ ಫಂಡ್ ರಿಲೀಸ್ ಆಗಿರುವಂಥದ್ದು DBT ಮೂಲಕ ಹಂತವಾಗಿ ಒಂದು ಜಿಲ್ಲೆಗೆ, ಇಲ್ಲ ಅಪ್ಲಿಕೇಶನ್ ಹಾಕಿರ್ತಾರಲ್ವ 1ನೇ ತಾರೀಕಿಂದ 2ನೇ ತಾರೀಕು ಅಥವಾ ಒಂದು ಡೇಟಿಗೆ ಏನಾದರೂ ಅಪ್ಲಿಕೇಶನ್ ಹಾಕಿದರೆ ಆ ಡೇಟಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಮತ್ತು ಇದಾದ ಮೇಲೆ ಏನಾದರೂ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದವ್ರಿಗೆ ಒಂದು ದಿನ, 5ನೇ ತಾರೀಕಿಂದ 10ನೇ ತಾರೀಕುವರೆಗೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದವ್ರಿಗೆ ಒಂದು ದಿನ, ಈ ರೀತಿ ಹಂತವಾಗಿ ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ಯುವ ನಿಧಿ ಬಗ್ಗೆ ಡಿಪಾರ್ಟ್ಮೆಂಟ್ಗೆ ಬಂದಿರತಕ್ಕಂಥ ಬಹಳಷ್ಟು ಅಪ್ಡೇಟ್ಗಳನ್ನು ನನ್ನ ಚಾನಲ್ ನೀಡ್ತಾ ಹೋಗ್ತೀನಿ. ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.